ಎಸ್.ಎಲ್. ಭೈರಪ್ಪ ಸಾಹಿತ್ಯ ಪ್ರತಿಷ್ಠಾನ ಪ್ರಶಸ್ತಿಗೆ ರಂಗಕರ್ಮಿ ನಟ ಪ್ರಕಾಶ್ ಬೆಳವಾಡಿ ಆಯ್ಕೆ. ಮಾದಕ ವಸ್ತು ಸೇವನೆ ದುಷ್ಪರಿಣಾಮ ಕುರಿತಾಗಿ ಬೀದಿ ನಾಟಕ. ಮೈಸೂರಲ್ಲಿ ಗಾಂಜಾ, ಡ್ರಗ್ಸ್ ಹತ್ತಿಕ್ಕಲು ವಿಮುಕ್ತಿ ಟೋಲ್ ಫ್ರೀ ವ್ಯವಸ್ಥೆ. ಡಿಸಿಪಿ ಸುಂದರ್ರಾಜ್. ಫೆಬ್ರವರಿ 27ರಿಂದ ದಕ್ಷಿಣ ಭಾರತದ 6ನೇ ಕಿಸಾನ್ ಸ್ವರಾಜ್ ಸಮ್ಮೇಳನ ಮುಕ್ತ. ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಶರಣಪ್ಪ ಹಲಸೆ ಮಾಹಿತಿ. ದೇಶದ 11 ರಾಜ್ಯಗಳ 1000ಕ್ಕೂ ಅಧಿಕ ಪ್ರತಿನಿಧಿಗಳು ಭಾಗಿ. ಮೈಸೂರಿನ ಕೆಆರ್ ವೃತ್ತದಲ್ಲಿ ಆಂಬ್ಯುಲೆನ್ಸ್ಗೆ ಹಾದಿ ಮಾಡಿಕೊಡದ ವಾಹನ ಸವಾರರ ಅಮಾನವೀಯ ನಡೆ. ದಿನನಿತ್ಯದ ಗೋಳು ರೋಗಿಯ ಗೋಲ್ಡನ್ ಅವರ್ ಮಹತ್ವ ಅರಿಯದ ಜನರ ಅನಾಗರಿಕ ವರ್ತನೆ. 5 ಲಕ್ಷ ರೂಪಾಯಿ ಲಂಚ ಪಡೆಯುತ್ತಿದ್ದಾಗಲೇ ರೆಡ್ ಹ್ಯಾಂಡ್ ಆಗಿ ಲೋಕಾಯುಕ್ತರ ಬಲೆಗೆ ಬಿದ್ದ ಬಿಜೆಪಿ ಶಾಸಕ ಚಂದ್ರು ಲಮಾಣಿ. ಜೈಲಿನಲ್ಲಿ ರಾಜ್ಯಾತಿಥ್ಯ. ಹುಬ್ಬಳ್ಳಿ ಸಬ್ ಜೈಲಿನಲ್ಲಿ ಕೈದಿಗಳು ಮದ್ಯ ಗಾಂಜಾ ಸೇವನೆಯ ವಿಡಿಯೋ ವೈರಲ್. ಐತಿಹಾಸಿಕ ತೀರ್ಪು. 33 ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ. ಡಾರ್ಕ್ ವೆಬ್ಗೆ ಅಪ್ಲೋಡ್. ಕಿರಾತಕ ದಂಪತಿಗೆ ಮರಣದಂಡನೆ. ಹೊಸ ಶೇಕಡಾ 10ರಷ್ಟು ಸುಂಕ ಘೋಷಿಸಿದ ಡೊನಾಲ್ಡ್ ಟ್ರಂಪ್. ಫೆಬ್ರವರಿ 24ರಿಂದ ಜಾರಿಗೆ ಬರುವ ಈ ಆದೇಶದಂತೆ ಅಮೆರಿಕಕ್ಕೆ ಭಾರತೀಯ ಆಮದುಗಳ ಮೇಲೆ ಈಗ 18% ಬದಲು 10% ಶುಲ್ಕ ವಿಧಿಸಲಾಗಿದೆ. ನೆಲ್ಸನ್ ನಿರ್ದೇಶನದ ಹೊಸ ಚಿತ್ರ. 47 ವರ್ಷಗಳ ಬಳಿಕ ಒಂದಾದ ಕಮಲ್ ಹಾಸನ್, ರಜನಿಕಾಂತ್. ಸೂಪರ್ 8 ಇಂದಿನಿಂದ ಕಿವೀಸ್ ಬ್ಯಾಟರ್ಗಳಿಗೆ ಪಾಕಿಸ್ತಾನ ಸ್ಪಿನ್ನರ್ಗಳ ಸವಾಲು.